ಹಲೋ, ಎಲ್ರಿಗೂ ನಮಸ್ಕಾರ. ಇವತ್ತು ಈ ಕೈಗೆಲ್ಲ ಗಾಯ ಆದಾಗ ಅಥವಾ ಏನಾದರೂ ಚುಚ್ಕೊಂಡಾಗ ಅಥವಾ ಮೆಷಿನ್, ಈಗ ಫ್ಯಾಕ್ಟರಿಯಲ್ಲೆಲ್ಲ ವರ್ಕ್ ಮಾಡ್ತಾರೆ, ಅವಾಗ ಮೆಷಿನ್ ಇಂಜುರಿ ಆದಾಗ ಕೆಲವೊಂದು ಪ್ರಥಮ ಚಿಕಿತ್ಸೆ ಇರ್ತವೆ, ಸಾಮಾನ್ಯ ಜ್ಞಾನ ಏನೆಲ್ಲ ನಾವು ಫಾಲೋ ಮಾಡಬೇಕು ಅಂತ ಹೇಳಿದ್ರೆ, ಆ ಥರ ಆದಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಈಸ್, ಈಗ ಕೈ ಬೆರಳಲ್ಲಿ ನಿಮಗೆ ರಿಂಗ್ ಇರ್ಬೋದು ಅಥವಾ ವ್ರಿಸ್ಟಲ್ಲಿ ವಾಚ್ ಇರ್ಬೋದು ಅಥವಾ ಕಡೆ ಇರುತ್ತೆ ಅಥವಾ ಕೈ ಬಳೆ ಇರುತ್ತೆ, ಅದನ್ನ ಫಸ್ಟ್ ರಿಮೂವ್ ಮಾಡಬೇಕು, ಆಯ್ತಾ. ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈಗ ಒಂದ್ ವೇಳೆ ಚಾಕು ಅಥವಾ ಮತ್ತೆ ಇದಿರ್ಬೋದು, ಏನು ಮುಳ್ಳು ಏನಾದ್ರು ಚುಚ್ಚಿರ್ಬೋದು ಅಥವಾ ಮೊಳೆ ಚುಚ್ಚಿರ್ಬೋದು, ಈ ಥರಲ್ಲಿ ಇದ್ದಾಗ ಫೋರ್ಸಿಬಲಿ ರಿಮೂವ್ ಮಾಡಲಿಕ್ಕೆ ಟ್ರೈ ಮಾಡಬಾರ್ದು. ಯಾಕಪ್ಪ ಅಂತ ಹೇಳಿದ್ರೆ, ಹಾಗೆ ಎಳೆಯುವಾಗ ಕೆಲವೊಂದು ನರ್ವ್ ಸ್ಟ್ರಕ್ಚರ್, ನರಗಳೆಲ್ಲ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ, ಆಯ್ತಾ. ಅದನ್ನು ಆಪರೇಷನ್ ಥಿಯೇಟರಲ್ಲಿ ಸೇಫ್ಲಿ ರಿಮೂವ್ ಮಾಡಬೇಕು. ಅವಾಗ ಏನಾದರೂ ಕಾಂಪ್ಲಿಕೇಶನ್ ಆದರೆ ವಿ ಕ್ಯಾನ್ ಮ್ಯಾನೇಜ್ ಇಟ್ ಈಸಿಲಿ, ಆಯ್ತಾ. ಮತ್ತೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಈಗ ಕೈಗೆ ಏನಾದರೂ ಚುಚ್ಕೊಂತು ಅಥವಾ ಏನಾದರೂ ಕೈ ಕಟ್ಟಾಯಿತು, ಅವಾಗ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ರಕ್ತಸ್ರಾವ ಆಗ್ತಾ ಇರುತ್ತೆ. ಅವಾಗ ಏನ್ ಮಾಡ್ತಾರೆ ಜನಗಳು, ಟೈಟ್ ಆಗಿ ಏನಾದರೂ ಒಂದು ಕಟ್ಕೊಂಡ್ಬಿಡ್ತಾರೆ ಸಿಕ್ಕಿರೋದು, ಆಯ್ತಾ. ಆ ಥರ ಟೈಟ್ ಆಗಿ ಅಪ್ಲೈ ಮಾಡಬಾರ್ದು. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಸಿಂಪಲ್ ಆಗಿರುವಂತಹ ಒಂದು ಕ್ಲೀನ್ ಕ್ಲೋತ್ ಏನಿರುತ್ತಲ್ಲ ಮನೆಯಲ್ಲಿ, ಅದನ್ನ ಅಪ್ಲೈ ಮಾಡಿಬಿಟ್ಟು ಆ ಬ್ಲೀಡಿಂಗ್ ಅನ್ನ ಸ್ಟಾಪ್ ಮಾಡಿಸ್ಬೇಕು ಅಷ್ಟೇ. ಆಮೇಲೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ ಬರಬೇಕು, ಹಾಸ್ಪಿಟಲ್ ಈಸಿಲಿ ಮ್ಯಾನೇಜ್ ಮಾಡಬಹುದು, ಆಯ್ತಾ. ಇವೆಲ್ಲ ಬೇಸಿಕ್ ನಾಲೆಜ್ ಅಬೌಟ್ ದಿ ಹ್ಯಾಂಡ್ ಇಂಜುರೀಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.